ಎಷ್ಟೊಂದು ಸುಂದರವಾಗಿದೆಯಲ್ಲ ನಮ್ಮೂರು. ನಮ್ಮೂರು ನಮಗೆ ಚಂದ ಅಂತ ಹೇಳ್ತಾರಲ್ಲ, ಆ ಮಾತು ಸುಳ್ಳಲ್ಲ, ನಿಜ. ಅಲ್ಲ, ನನ್ನ ಡ್ಯಾಡಿ ನಾನು ಊರಿಂದ ಬರ್ತಾ ಇದ್ದೀನಿ ಅಂತ ಕಾಲ್ ಮಾಡಿ ಹೇಳಿದ್ರು ಕಾರ್ ಕಟ್ ಕಳಿಸಿಲ್ಲ. ಏನ್ ಮಾಡೋದು ಇವಾಗ? ಈ ಲಗೇಜ್ ಹೇಗೆ ಹೊತ್ಕೊಂಡು ಹೋಗೋದು? ಓಹೋ, ಇಲ್ಲಿ ಯಾರೋ ಕೂಲಿ ಬರ್ತಾ ಇದ್ದಾನೆ. ಬರ್ಲಿ ಬರ್ಲಿ. ಏ ಕೂಲಿ! ಯಾಕೆ ಮೇಡಮ್ ಕೂಲಿ ಅಂತ ಕೂಗಿದಿರಲ್ಲ? ಏನಾದರೂ ಕೆಲಸವಿತ್ತಾ ಹೇಳಿ. ಓ, ನೀವಾ? ನನ್ನ ಕ್ಲಾಸ್ಮೇಟ್ ರಾಮು. ನೀವು ಕೂಲಿ ಮಾಡೋದಾ? ಹೌದು, ಅದು ನನ್ನ ಹೊಟ್ಟೆ ಪಾಲಿಗೆ ಮಾಡುವ ಕೆಲಸ. ಏಕೆ? ಏನಿಲ್ಲ, ಚಿಕ್ಕ ವಯಸ್ಸಿನಲ್ಲಿ ನಿಮ್ಮ ತಂದೆಯವರು ದೊಡ್ಡ ದೊರೆ ಶ್ರೀಮಂತರ ಮಗನಾಗಿ ನೀವು. ಹೌದು ಮೇಡಮ್, ನಾನು ಶ್ರೀಮಂತರ ಮನೆತನದಲ್ಲಿ ಹುಟ್ಟಿ ಶ್ರೀಮಂತರನೊಂದಿಗೆ ಮೆರೆದು ಆಡುವ ನನ್ನ ಮನೆಗೆ ಬರ ಸಿಡಿಲ ಬಡದಂತೆ ಆಯ್ತು ಮೇಡಮ್. ಸದ್ಯಕ್ಕೆ ಅದು ಹೋಗಲಿ ಬಿಡು. ಈಗ ನಿಮ್ಮದು ಏನಾದರೂ ಕೆಲಸವಿತ್ತ? ಏನಿಲ್ಲ, ಅದು ನಿಮ್ಮ ಮುಂದೆ ಹೇಗೆ ಹೇಳಿ ಬಿಡಿ. ಪರವಾಗಿಲ್ಲ, ಹೇಳಿ ಮೇಡಮ್. ಏನಿಲ್ಲ, ಈ ಬ್ಯಾಗ್ ನಾನು ತಗೊಂಡು ಬಂದೆ, ಆದ್ರೆ ನಿಮ್ಮನ್ನು ಕೂಲಿ ಅಂತ ಕರೆದೆ. ಆದ್ರೆ ನಿಮ್ಮನ್ನು ಮಾತ್ರ ನನ್ನ ಹೃದಯದಲ್ಲಿ ಇಟ್ಟುಕೊಂಡು ಪೂಜೆ ಮಾಡ್ತಾ ಇದ್ದೀನಿ. ನೀವೇ ನನ್ನ ಪಾಲಿನ ದೇವರು, ನೀವೇ ಸ್ವರ್ಗ ಅಂತ ತಿಳಿದುಕೊಂಡಿದ್ದೀನಿ ನಾನು. ರಸಕುಸಿಯ ಕವಿಯ ಜಾಣ, ಇನ್ನೊಂದೇ ವರದಾನ. ನೋಡಿ ಮೇಡಮ್, ಗುಲಾಬಿ ಹೂವು ಕಾಣಿಸಲು ಎಷ್ಟು ಚಂದವೋ, ಆ ಹೂವನ್ನು ಕಿತ್ತುಕೊಳ್ಳಲು ಹೋಗಬೇಕಾದರೆ ಮುಳ್ಳು ಚುಚ್ಚಬಹುದು. ಅದರಂತೆ ನೀವು ಶ್ರೀಮಂತರ ಹೂ, ಈ ಬಡವರನ್ನು ಅದು ಕಿತ್ತುಕೊಳ್ಳಲು ಹೋಗಬೇಕಾದರೆ ನಿಮ್ಮ ಶ್ರೀಮಂತರ ಹೂ ಮುಳ್ಳು ಈ ಬಡವರಿಗೆ ಚುಚ್ಚುವುದು. ಅದೇನೇ ಇರಲಿ ರಾಮು, ಚಿಕ್ಕ ವಯಸ್ಸಿನಿಂದಲೂ ನಾನು ನೀವೇ ನನ್ನ ಪತಿ ಆಗ್ಬೇಕು ಅಂತ ಬಯಸಿದ್ದೇನೆ. ನಾನು ನಿಮ್ಮ ಬಾಳ ಸಂಗಾತಿ ಆಗ್ಬೇಕು ಅಂತ ನೀವು ಅಂದ್ಕೊಂಡಿಲ್ವಾ? ಹೇಳಿ ರಾಮು. ಆಗಲಿ ಮೇಡಮ್, ಅದು ನಿಮ್ಮ ಮನ ಬಂದಂತೆ ಆಗಲಿ. ರಾಮು, ಚಿಕ್ಕ ವಯಸ್ಸಿನಲ್ಲಿದ್ದಾಗ ಅವತ್ತು ಕಾಲೇಜಿನಲ್ಲಿ ಹಾಡಿದ್ರಲ್ಲ, ಆ ಹಾಡು ಇನ್ನೊಂದು ಸರ್ತಿ ಹಾಡ್ತೀರಾ? ಆಯ್ತು, ಹಾಡುತ್ತೀನಿ, ಕೇಳರಿ. ಹೃದಯ ಮೀಟಿದಾಗ ಸುದಿಯೂ ಕೂಡಿದಾಗ ನೀನೇ ನನ್ನ ದೈವ, ನಾನೇ ನಿನ್ನ ಭಾವ. ಅನುರಾಗ ಜೇನಧರ ಸಜೀವನ.
ನಮ್ಮ ಹಾಡಿಗೆ ಹೋಗೋದೆ ಹಾಗಾದ್ರೆ ನಡೀರಿ. ಹೃದಯ ಮೀಟಿದಾಗ